ಒಬ್ಬ ಹೆಣ್ಣು ತನ್ನ ಜೀವನದಲ್ಲಿ ಎರಡನೇ ಚಾನ್ಸ್ ತಗೊಂಡಾಗ ಅವಳಿಗೆ ಸಂತೋಷ ಸಿಗೋದಿಲ್ಲ ಅಂತ ಯಾರು ಹೇಳಿದರು? ನನ್ನ ಕ್ಲೈಂಟ್ ಒಬ್ಬರ ಸ್ಟೋರಿ ಕೇಳಿದರೆ ನಿಮ್ಮ ರಿಲೇಷನ್ಶಿಪ್ ಪ್ಯಾಟರ್ನ್ ಬಗ್ಗೆ ನೀವು ಕೂಡ ಯೋಚನೆ ಮಾಡಬಹುದು. ನಮಸ್ಕಾರ ಸ್ನೇಹಿತರೆ, ನಾನು ತ್ರಿವೇಣಿ. ನನ್ನ ಕೆಲಸ ಕೇವಲ ಪ್ರಾಬ್ಲಮ್ ಬಗ್ಗೆ ಮಾತಾಡೋದಲ್ಲ, ನಮ್ಮ ಎಮೋಷನ್ಸ್, ಚೈಲ್ಡ್ಹುಡ್ ಕಂಡೀಷನಿಂಗ್, ರಿಲೇಷನ್ಶಿಪ್ಸ್ ಮತ್ತು ಮೈಂಡ್ಸೆಟ್ ಇವೆಲ್ಲ ನಮ್ಮ ಪ್ರೆಸೆಂಟ್ ಲೈಫ್ ಮೇಲೆ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನು ಅರ್ಥ ಮಾಡಿಸ್ತೀನಿ. ಇವತ್ತು ನಾನು ನಿಮಗೆ ಒಂದು ಪವರ್ಫುಲ್ ಟ್ರಾನ್ಸ್ಫಾರ್ಮೇಷನ್ ಸ್ಟೋರಿ ಹೇಳ್ತೀನಿ. ಒಬ್ಬ ಹುಡುಗಿ ತುಂಬ ಚಿಕ್ಕ ವಯಸ್ಸಿನಲ್ಲೇ ಪ್ರೀತಿ ಮಾಡಿ ಮನೆಯಲ್ಲಿ ಗೊತ್ತಿಲ್ಲದೆ ಮನೆಯಿಂದ ಹೊರಗೆ ಹೋಗಿ ಮದುವೆ ಮಾಡಿಕೊಂಡ್ಳು. ಮದುವೆ ಆದಮೇಲೆ ಕೂಡ ತನ್ನ ಸ್ಟಡೀಸ್ನ ಕಂಟಿನ್ಯೂ ಮಾಡಿಕೊಂಡ್ಳು. ಒಂದು ಜಾಬ್ ಪಡ್ಕೊಂಡು ಆಮೇಲೆ ಚೆನ್ನಾಗಿದ್ಲು. ಅವಳಿಗೆ ಒಬ್ಬ ಮಗ ಒಬ್ಬ ಮಗಳು ಇದ್ದರು. ಅವಳು ಕೆಲಸಕ್ಕೂ ಹೋಗ್ತಾ ಇದ್ಲು. ಹೊರಗಿಂದ ನೋಡಿದ್ರೆ ಲೈಫ್ ಸೆಟ್ಲ್ ಆಗಿದೆ, ಅವಳು ತುಂಬ ಸಂತೋಷವಾಗಿದ್ದಾಳೆ ಅಂತ ಅನಿಸ್ಬೋದು. ಆದರೆ ಒಳಗೆ ಅವಳ ಹಸ್ಬೆಂಡ್ ಆಲ್ಕೋಹಾಲ್ ಅಡಿಕ್ಷನ್ಗೆ ಒಳಗಾದ. ಜವಾಬ್ದಾರಿ ತಗೊಳ್ತಾ ಇರಲಿಲ್ಲ. ಅವಳು ತುಂಬ ಪ್ರಯತ್ನ ಮಾಡಿದ್ಲು ಅವನನ್ನು ಚೇಂಜ್ ಮಾಡೋಕ್ಕೆ. ಅವ್ರು ಚೇಂಜ್ ಆಗಬೇಕು, ನಾನು ಹೇಗಾದರೂ ಅವರನ್ನು ಸರಿಪಡಿಸ್ಬೇಕು ಅಂತ ವರ್ಷಗಳ ಕಾಲ ಸ್ಟ್ರಗಲ್ ಮಾಡ್ತಾಯಿದ್ಲು. ಆದರೆ ಒಬ್ಬ ಅಡಲ್ಟ್ ವ್ಯಕ್ತಿಯನ್ನು ನಾವು ಎಷ್ಟು ಫೋರ್ಸ್ ಮಾಡಿದ್ರು ಅವರು ಚೇಂಜ್ ಆಗಬೇಕು ಅಂತ ಚೇಂಜ್ ಮಾಡಿಸೋದು ಸಾಧ್ಯವಿಲ್ಲ. ಅವಳಿಗೆ ಪೇರೆಂಟ್ಸ್ ಹತ್ರ ಹೋಗೋದಕ್ಕೂ ಕೂಡ ಅಷ್ಟು ಈಸಿಯಾಗಿರಲಿಲ್ಲ. ಯಾಕೆಂದರೆ ಅವರ ಇಷ್ಟಕ್ಕೆ ವಿರುದ್ಧವಾಗಿ ಅವ್ರು ಗೊತ್ತಿಲ್ಲದೆ ಹೋಗಿ ಮದುವೆ ಮಾಡ್ಕೊಂಡಿದ್ಲು. ಈ ಲೈಫ್ ನಾನೇ ಚೂಸ್ ಮಾಡಿದ್ದೀನಿ, ಈಗ ಹೇಗೆ ವಾಪಸ್ ಹೋಗಲಿ ಅನ್ನೋ ಗಿಲ್ಟ್ ಅವಳಲ್ಲಿತ್ತು. ಹೀಗೆ ಎಲ್ಲವನ್ನ ಒಬ್ಬಳೇ ಮ್ಯಾನೇಜ್ ಮಾಡ್ತಾಯಿದ್ಲು. ಮಕ್ಕಳು, ಜಾಬು, ಇರ್ರೆಸ್ಪಾನ್ಸಿಬಲ್ ಆಗಿರೋ ಗಂಡ, ಈ ಥರ. ಒಂದು ಸ್ಟೇಜ್ನಲ್ಲಿ ಅವಳು ತುಂಬ ಎಮೋಷ್ನಲಿ ಎಕ್ಸಾಸ್ಟ್ ಆಗಿಬಿಟ್ಟಿದ್ಲು. ಅದಾದಮೇಲೆ ಅವಳ ಪೇರೆಂಟ್ಸು ಮಕ್ಕಳನ್ನು ತಮ್ಮ ಮನೆಗೆ ಕರ್ಕೊಂಡು ಬಂದರು. ಡಿಪ್ರೆಷನ್ಗೆ ಹೋಗ್ತಾ ಇದ್ದಾಳೆ, ಅಲ್ಲೇ ಬಿಟ್ಟರೆ ಏನಾಗ್ಬಿಡ್ತಾಳೋ ಏನೋ ಅಂತ. ಆದರೆ ಅಲ್ಲೂ ಹೆಚ್ಚು ದಿನ ಕಂಫರ್ಟಬಲ್ ಆಗಿರೋದಕ್ಕಾಗಲಿಲ್ಲ. ಯಾಕೆಂದರೆ ಅವಳ ಅತ್ತಿಗೆಗೆ ಆ ಸಿಚುವೇಶನ್ ಇಷ್ಟ ಆಗ್ತಾ ಇರಲಿಲ್ಲ. ಅವರೆಲ್ಲ ಬಂದು ಇವ್ರ ಮನೇಲಿರೋದು. ಆಗ ಅವಳಿಗೆ ಅನ್ನಿಸ್ತು, ನನಗೆ ಹೋಗೋಕ್ಕೆ ಎಲ್ಲಿದೆ ಜಾಗ, ನನ್ನ ಲೈಫ್ನಲ್ಲಿ ನಾನು ಎಲ್ಲಿ ಹೋಗಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ, ಏನು ಮಾಡಲಿ ಅಂತ ಒಂದು ಗೊಂದಲದಲ್ಲಿದ್ಲು. ಅದೇ ಸಮಯದಲ್ಲಿ ಅವಳು ನನ್ನನ್ನು ಅಪ್ರೋಚ್ ಮಾಡಿದ್ಲು. ಸೊ ಹೀಲಿಂಗ್ ವರ್ಕ್ನಲ್ಲಿ ನಾವಿಬ್ಬರು ಮೊದಲು ಒಂದು ಇಂಪಾರ್ಟೆಂಟ್ ನಾನು ಅವಳಿಗೆ ಒಂದು ಇಂಪಾರ್ಟೆಂಟ್ ಕ್ವೆಶನ್ನ ಕೇಳಿದೆ. ನೀನು ಯಾಕೆ ಇಂತಹ ರಿಲೇಷನ್ಶಿಪ್ನಲ್ಲಿ ಇಷ್ಟು ವರ್ಷ ಉಳಿದಿದ್ದೆ ಅಂತ. ಅದರ ಉತ್ತರ ಹಸ್ಬೆಂಡ್ ಬಗ್ಗೆ ಮಾತ್ರ ಇರಲಿಲ್ಲ, ಅವಳ ಚೈಲ್ಡ್ಹುಡ್ ಇಮೋಷನ್ಸಲ್ಲಿ ಕೂಡ ಕೆಲವು ಅನ್ರಿಸಾಲ್ವ್ಡ್ ಪ್ಯಾಟರ್ನ್ಸ್ ಇತ್ತು. ಅವಳಿಗೆ ತನ್ನ ತಂದೆ ಬಗ್ಗೆ ತುಂಬ ಕಂಪ್ಲೇಂಟ್ಸ್ ಇತ್ತು, ಹರ್ಟ್ ಮತ್ತು ಕೋಪ ಇತ್ತು. ಅವಳು ಕಾನ್ಷಿಯಸ್ ಆಗಿ ನನಗೆ ನನ್ನ ತಂದೆಯ ತರಹದ ವ್ಯಕ್ತಿ ಬೇಡ ಅಂತ ಯೋಚನೆ ಮಾಡ್ತಿದ್ಲು. ಅವಳ ಮೈಂಡಿಗೆ ಫೆಮಿಲಿಯರ್ ಆಗಿದ್ದ ಆ ರಿಲೇಷನ್ಶಿಪ್ ಪ್ಯಾಟರ್ನ್ ಯಾವುದು? ಎಮೋಷ್ನಲಿ ಅನ್ಅವೈಲಬಲ್, ಜವಾಬ್ದಾರಿ ತಗೊಳ್ಳದೇ ಇರೋದು, ತನ್ನನ್ನು ಎಮೋಷ್ನಲ್ ಆಗಿ ಅನ್ಸೇಫ್ ಫೀಲ್ ಮಾಡಿಸೋವಂಥ ವ್ಯಕ್ತಿ. ಇದು ನಾವು ಯಾರನ್ನಾದರೂ ಯೂನಿವರ್ಸ್ಗೆ ಆರ್ಡರ್ ಕೊಟ್ಟು ಅಟ್ರ್ಯಾಕ್ಟ್ ಮಾಡ್ತೀವಿ ಅನ್ನೋ ಸಿಂಪಲ್ ಫಾರ್ಮುಲಾ ಅಲ್ಲ. ಆದರೆ ಬಾಲ್ಯದಲ್ಲಿ ನಾವು ರಿಪೀಟೆಡ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡುವಂಥ ರಿಲೇಷನ್ಶಿಪ್ ಪ್ಯಾಟರ್ನ್ಸು ನಮ್ಮ ಬೌಂಡ್ರೀಸು, ಎಕ್ಸ್ಪೆಕ್ಟೇಷನ್ಸ್ ಮತ್ತು ಲವ್ ಅಂದರೆ ಹೀಗೆ ಅನ್ನೋ ಇಂಟರ್ನಲ್ ಪ್ರೋಗ್ರಾಮ್ ಮೇಲೆ ಪರಿಣಾಮ ಬೀರುತ್ತೆ. ಅದಕ್ಕೆ ಕೆಲವೊಮ್ಮೆ ನನಗೆ ಬೇಡ ಅಂತ ಗೊತ್ತಿದ್ರು ಯಾಕೆ ಮತ್ತೆ ಅದೇ ಟೈಪ್ ಆಫ್ ಜನರು ನನ್ನ ಲೈಫಿಗೆ ಬರ್ತಾರೆ ಅನ್ನೋ ಪ್ರಶ್ನೆ ಬರುತ್ತೆ. ಈ ಹೀಲಿಂಗ್ ಪ್ರಾಸೆಸ್ನಲ್ಲಿ ಅವಳಿಗೆ ಕ್ಲಾರಿಟಿ ಬರೋಕ್ಕೆ ಶುರುವಾಯಿತು. ಅವಳಿಗೊಂದು ದೊಡ್ಡ ರಿಯಲೈಸೇಷನ್ ಆಯಿತು. ನಾನು ಇನ್ನೊಬ್ಬರನ್ನು ಚೇಂಜ್ ಮಾಡೋಕ್ಕೆ ನನ್ನ ಜೀವನವನ್ನೇ ಕಳ್ಕೋಬಾರ್ದು ಅನ್ನೋದು ಗೊತ್ತಾಯಿತು. ಅವಳು ತನ್ನ ಮಕ್ಕಳ ಜೊತೆ ಸಪ್ರೇಟಾಗಿ ಹೋಗಿ ಇರೋದಕ್ಕೆ ನಿರ್ಧಾರ ಮಾಡಿದ್ಲು. ನಾನು ಅವಳಿಗೆ ಪ್ರೋತ್ಸಾಹ ಕೊಟ್ಟೆ. ಅಲ್ಲಿಂದ ಅವಳ ಲೈಫ್ನಲ್ಲಿ ನಿಧಾನವಾಗಿ ಚೇಂಜಸ್ ಶುರುವಾಯಿತು. ಅವಳ ಕೆರಿಯರ್ನಲ್ಲಿ ಪ್ರಮೋಷನ್ಸ್ ಬಂತು, ಸ್ಯಾಲ್ರಿ ಹೈಕ್ ಆಯಿತು, ಅವಳ ಕಾನ್ಫಿಡೆನ್ಸ್ ಮತ್ತೆ ಬಿಲ್ಡ್ ಆಯಿತು. ಅವಳು ಮತ್ತೆ ತನ್ನ ಲೈಫ್ನ ಕಂಟ್ರೋಲ್ಗೆ ತನ್ನ ಕೈಗೆ ತಗೊಂಡ್ಳು. ನಂತರ ಅವಳ ವರ್ಕ್ ಪ್ಲೇಸ್ನಲ್ಲಿ ಒಬ್ಬ ಕೊಲೀಗ್ ಅವಳನ್ನು ಜೆನ್ಯೂನ್ ಆಗಿ ಅರ್ಥ ಮಾಡಿಕೊಂಡು
ಪ್ರಪೋಸ್ ಮಾಡ್ದ, ನಾವು ಮದುವೆ ಆಗ್ಬೋದಾ ಅಂತ. ಆತ ಕೂಡ ಮದುವೆ ಆಗಿ ಡಿವೋರ್ಸ್ ಆಗಿದ್ದ ವ್ಯಕ್ತಿ. ಅವರಿಬ್ಬರು ಒಬ್ರನ್ನೊಬ್ರು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರು, ಒಂದಷ್ಟು ಸಮಯ ಫ್ರೆಂಡ್ಲಿ ಆಗಿದ್ದು. ನಂತರ ಅವರು ಮದುವೆ ಆಗಬೇಕು ಅಂತ ಡಿಸೈಡ್ ಆದರು. ಇವತ್ತು ಅವರು ಹ್ಯಾಪಿ ಫ್ಯಾಮಿಲಿಯಾಗಿ ಜೀವನ ನಡೆಸ್ತಾ ಇದ್ದಾರೆ. ಆದರೆ ಸ್ಟೋರಿ ಇಲ್ಲಿಗೆ ಮುಗಿದಿಲ್ಲ. ಆಕೆ ಸಾಫ್ಟ್ವೇರ್ ಕಂಪನಿಯಲ್ಲಿ ಮ್ಯಾನೇಜರ್ ಆಗಿದ್ಲು. ತನ್ನ ಸುತ್ತಮುತ್ತಲೂ ಜನ ತುಂಬ ಸ್ಟ್ರೆಸ್ಸಲ್ಲಿ, ರಿಲೇಷನ್ಶಿಪ್ ಪ್ರಾಬ್ಲಮ್ಸಲ್ಲಿ, ಓವರ್ ಥಿಂಕಿಂಗಲ್ಲಿ, ಎಮೋಷ್ನಲ್ ಸ್ಟ್ರಗಲ್ಸಲ್ಲಿ ಇದ್ದರು. ಅದನ್ನು ನೋಡಿ ಅವಳಿಗೆ ತುಂಬ ಬೇಜಾರಾಗ್ತಿತ್ತು. ಆದ್ದರಿಂದ ಅವಳು ಒಂದು ಹೊಸ ಪ್ರಪೋಸ್ ಸಿಕ್ತು, ಅವಳಿಗೆ ಹೊಸ ಪರ್ಪಸ್ ಸಿಕ್ತು ಜೀವನದಲ್ಲಿ. ಅವಳು ನನ್ನಿಂದ ಲೈಫ್ ಕೋಚಿಂಗ್ ಪಡ್ಕೊಂಡ್ಳು, ಸರ್ಟಿಫೈಡ್ ಲೈಫ್ ಕೋಚ್ ಆದಳು. ಇವತ್ತು ಅವಳು ಕಂಪನಿ ಮ್ಯಾನೇಜರ್ ಕೂಡ ಹೌದು, ಹಾಗೆ ಅದರ ಜೊತೆಗೆ ಲೈಫ್ ಕೋಚ್ ಕೂಡ ಹೌದು. ಲೈಫ್ ಕೋಚ್ ಆಗಿ ಜನರ ಸ್ಟ್ರಗಲ್ಸ್ನಿಂದ ಹೊರಗೆ ಬರೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾಳೆ. ಅವಳ ಪರ್ಸ್ನಲ್ ಗ್ರೋತ್ ಜೊತೆಗೆ ಅವಳ ಇನ್ಕಮ್ ಕೂಡ ಸಿಗ್ನಿಫಿಕೆಂಟಾಗಿ ಇನ್ಕ್ರೀಸ್ ಆಯಿತು. 2 ಸೋರ್ಸಸ್ ಆಫ್ ಇನ್ಕಮ್ ಆಯಿತು. ಹಾಗಾಗಿ ನಮ್ಮ ಲೈಫ್ನಲ್ಲಿ ಮತ್ತೆ ಅದೇ ಪ್ರಾಬ್ಲಮ್ ಬರ್ತಿದೆ ಅಂದರೆ ನನ್ನ ಡೆಸ್ಟಿನಿನೇ ಹೀಗಿದೆ ಅಂತ ಕನ್ಕ್ಲೂಡ್ ಮಾಡಬೇಡಿ. ಒಂದು ಸಲ ನಿಮ್ಮನ್ನು ನೀವು ಕೇಳ್ಕೊಳ್ಳಿ, ನಾನು ಈ ಸಿಚುವೇಶನ್ಸ್ನಲ್ಲಿ ಯಾಕೆ ಮತ್ತೆ ಸಿಕ್ಕಾಕೊಳ್ತಾ ಇದ್ದೀನಿ? ನನ್ನ ಬಾಲ್ಯದಲ್ಲಿ ನಾನು ಏನು ಕಲ್ತಿದ್ದೆ? ನನ್ನ ಬೌಂಡ್ರೀಸ್ ಎಲ್ಲಿ ವೀಕ್ ಆಗಿತ್ತು? ನಾನು ಇನ್ನೊಬ್ಬರನ್ನ ಚೇಂಜ್ ಮಾಡೋಕ್ಕೆ ನನ್ನ ಎನರ್ಜಿಯನ್ನೆಲ್ಲ ಯೂಸ್ ಮಾಡಿದ್ದೀನಾ? ಈ ಕ್ವೆಶನ್ಸ್ ನಿಮ್ಮ ಲೈಫ್ನಲ್ಲಿ ಒಂದು ಹೊಸ ಕ್ಲಾರಿಟಿಗೆ ಡೋರ್ ಓಪನ್ ಮಾಡ್ಬೋದು. ಸೊ ನಾನಿವಾಗ ನಿಮಗೆ ಇದ್ರ ಬಗ್ಗೆನೇ ನಿಮಗೆ ಒಂದು ಒಳ್ಳೆಯ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಇನ್ಫಾರ್ಮೇಷನ್ನ ಕೊಡ್ತೀನಿ. ಇದೇನು ಅಂತಂದರೆ, ನಿಮಗೆ ಇದನ್ನು ಪ್ರಾಕ್ಟಿಕಲ್ ಆಗಿ ಅರ್ಥ ಮಾಡ್ಕೋಬೇಕು ಅಂತ ಅಂದ್ಕೊಳ್ತಾ ಇರೋರಿಗೆ ಆಗಸ್ಟ್ 22 ಮತ್ತು 23 ಸಂಜೆ 7 ಗಂಟೆಯಿಂದ 8 ಗಂಟೆಗೆ 2 ದಿನ ಫ್ರೀ ಇನ್ನರ್ ಚೈಲ್ಡ್ ಹೀಲಿಂಗ್ ವರ್ಕ್ಶಾಪ್ ಮಾಡ್ತಾ ಇದ್ದೀನಿ. ಫ್ರೀ. ನಿಮ್ಮ ಚೈಲ್ಡ್ಹುಡ್ ಎಕ್ಸ್ಪೀರಿಯನ್ಸಸ್, ಇವತ್ತಿನ ರಿಲೇಷನ್ಶಿಪ್ಸ್ ಮತ್ತು ಎಮೋಷನ್ಸ್ ಮತ್ತು ರಿಯಾಕ್ಷನ್ಸ್ ಹೇಗಿದೆ, ರಿಯಾಕ್ಷನ್ಸ್ ಮೇಲೆ ಹೇಗೆ ಇಂಪ್ಯಾಕ್ಟ್ ಮಾಡ್ತಾ ಇದೆ ಅನ್ನೋದನ್ನು ಸಿಂಪಲ್ಲಾಗಿ ಎಕ್ಸ್ಪ್ಲೋರ್ ಮಾಡೋಣ. ಜಾಯಿನ್ ಆಗಬೇಕು ಅಂತ ಅಂದರೆ ನಮ್ಮ ವಾಟ್ಸಪ್ ಕಮ್ಯುನಿಟಿಗೆ ಜಾಯಿನ್ ಆಗಿ. ಡೀಟೇಲ್ಸ್ ಇಲ್ಲಿ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಮತ್ತು ಈ ವಿಡಿಯೋ ನೋಡಿದ ಮೇಲೆ ನಿಮಗೆ ಯಾರಾದರೂ ಒಬ್ಬ ವ್ಯಕ್ತಿ ನೆನಪಾದರೆ ಅವರನ್ನು ಜಡ್ಜ್ ಮಾಡಬೇಡಿ. ಈ ವಿಡಿಯೋ ಅವರಿಗೆ ಶೇರ್ ಮಾಡಿ. ಯಾಕೆಂದರೆ ಕೆಲವೊಮ್ಮೆ ಒಬ್ಬ ವ್ಯಕ್ತಿಗೆ ನನ್ನ ಪ್ರಾಬ್ಲಮ್ ನನ್ನಲ್ಲೇ ಇಲ್ಲ, ನನ್ನ ಪ್ಯಾಟರ್ನ್ಸ್ನಲ್ಲಿದೆ ಅನ್ನೋ ರಿಯಲೈಸೇಷನ್ ಬರೋದೇ ಮೊದಲು ಹೀಲಿಂಗ್ ಆಗಿರ್ಬೋದು. ಇಂತಹ ರಿಯಲ್ ಲೈಫ್ ಮೈಂಡ್ಸೆಟ್ ಶಿಫ್ಟ್ಸ್ ಬೇಕಾದರೆ ನನ್ನ ಚಾನೆಲ್ ಫಾಲೋ ಮಾಡಿ. ನಿಮ್ಮ ಲೈಫಲ್ಲೂ ಚೇಂಜ್ ಬೇಕು ಅಂದರೆ, ಹೀಲಿಂಗ್ ತಗೋಬೇಕು ಅಂದರೆ ತಗೊಳ್ಳಿ, ಅಥವಾ ನೀವೇ ಹೀಲರ್ ಆಗಬೇಕು ಅಂದರೆ, ಲೈಫ್ ಕೋಚ್ ಆಗಬೇಕು ಅಂದರೆ ಹಾಗೆ. ನಾವಿಲ್ಲಿ ಪ್ರಾಬ್ಲಮ್ ಬಗ್ಗೆ ಮಾತಾಡ್ತಾ ಇಲ್ಲ, ನಮ್ಮೊಳಗಿನ ಸ್ಟೆಬಿಲಿಟಿನ ಬಿಲ್ಡ್ ಮಾಡೋದು ಹೇಗೆ ಅನ್ನೋದನ್ನು ಕಲಿತೀವಿ. ಸೊ ಹೀಲಿಂಗ್ ಬೇಕು ಅನ್ನೋರು ಬಂದು ತಗೊಳ್ಳಿ. ನಿಮ್ಮ ಜೀವನನ ಆಕೆ ಥರನೇ ನೀವು ಟ್ರಾನ್ಸ್ಫಾರ್ಮ್ ಮಾಡ್ಕೊಳ್ಳಿ, ಅಥವಾ ನೀವೇ ಒಬ್ಬ ಲೈಫ್ ಕೋಚ್ ಆಗಿ ಎಷ್ಟೋ ಜನರ ಜೀವನನ ಬದಲಾಯಿಸಿ ಅಂಥ ಪುಣ್ಯ ಕಾರ್ಯ ಮಾಡಬೇಕು, ಅದರ ಜೊತೆ ಅರ್ನಿಂಗು ಆಗಬೇಕು ಅಂದರೆ ಬನ್ನಿ, ವಾಟ್ಸಪ್ಪಲ್ಲಿ ನಾನು ನಿಮಗೆ ಡೀಟೇಲ್ಸ್ ಕೊಡ್ತೀನಿ. ಥ್ಯಾಂಕ್ ಯು. ಸಿ ಯು.